ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿಲಿ ಮಾಡುವಂತಹ ಅನಾಮಲಿ ಮತ್ತೆ NT ಸ್ಕ್ಯಾನ್ ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಕಾಸ್ ದೇ ಆರ್ ಆಲ್ ಡಿಟೈಲ್ ಸ್ಕ್ಯಾನ್ಸ್, ಕೆಲವೊಂದು ಮೆಜರ್ಮೆಂಟ್ಸ್ ತಗೋಬೇಕು ಅಂಡ್ ಅನಾಮಲಿ ಸ್ಕ್ಯಾನ್ ಅಲ್ಲಿ ಫುಲ್ ಫೀಟಲ್ ಪಾರ್ಟ್ಸ್ ನ ನೋಡ್ಬೇಕಾಗತ್ತೆ. ಹಾಗಾಗಿ ಟೈಮ್ ಹಿಡಿಯುತ್ತೆ. ಮೇ ಬಿ ಸಮ್ ಟೈಮ್ಸ್ 10 ಮಿನಿಟ್ಸ್ ಆಗ್ಬೋದು, 15 ಮಿನಿಟ್ಸ್ ಆಗ್ಬೋದು, ಕೆಲವೊಂದ್ಸಲ ಹಾಫ್ ಅನ್ ಅವರ್ ಆಗ್ಬೋದು, ಕೆಲವೊಂದ್ಸಲ ರಿಪೀಟೆಡ್ ಸಿಟಿಂಗ್ಸ್ ಅಲ್ಲೂ ಮಾಡ್ತೀವಿ. ತಮಾಷೆ ಏನಂತಂದ್ರೆ ಮೊನ್ನೆ ಒಬ್ರು ಪೇಷಂಟ್ ಹೇಳ್ತಾ ಇದ್ರು, ಸರ್ ಅನಾಮಲಿ ಸ್ಕ್ಯಾನ್ ನೀವು 5 ಮಿನಿಟ್ಸ್ ಎಲ್ಲ ಮುಗಿಸ್ಬಿಟ್ರಲ್ಲ, ನಿಮ್ ವಿಡಿಯೋದಲ್ಲಿ 10-15 ಮಿನಿಟ್ಸ್ ಹೇಳಿದೀರಾ ಅಂತ ಕೇಳ್ತಾ ಇದ್ರು. ಸ್ನೇಹಿತರೆ, 10-15 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ಯಾವಾಗ ಆಗುತ್ತೆ ಅಂತಂದ್ರೆ ಫೀಟಸ್ ಅಥವಾ ಮಗು ಕರೆಕ್ಟ್ ಆಗಿ ಕೋಆಪರೇಟ್ ಮಾಡ್ತಾ ಇರಲ್ಲ, ನಮ್ಗೆ ಬೇಕಾಗಿರೋ ಪೊಸಿಷನ್ ಬರ್ತಾ ಇರಲ್ಲ. ಆಗೇನಾಗುತ್ತೆ, ನಾವು ತಾಯಿನ ಆ ಕಡೆ ಈ ಕಡೆ ತಿರುಗಿಸಿ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ, ಇಲ್ಲ ಮಲ್ಟಿಪಲ್ ಟೈಮ್ಸ್ ಓಡಾಡಿಸ್ಬಿಟ್ಟು ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ಟೈಮ್ ಹಿಡಿಯುತ್ತೆ. ಅದೇ ಫೀಟಸ್ ನಮ್ಗೆ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡ್ತಾ ಇದ್ರೆ, ನಾವು ಯಾವ ಪಾರ್ಟ್ ನೋಡ್ತಾ ಇದೀವಿ ಆ ಪಾರ್ಟ್ ಗೆ ಫೇವರಬಲ್ ಪೊಸಿಷನ್ ಬರ್ತಾ ಇದ್ರೆ ವಿತಿನ್ 5-7 ಮಿನಿಟ್ಸ್ ಎಲ್ಲ ಸ್ಕ್ಯಾನ್ ಮುಗಿದೋಗುತ್ತೆ. ಹಂಗಂದ್ಬಿಟ್ಟು ನಾವು ಸ್ಕ್ಯಾನ್ ಕರೆಕ್ಟ್ ಆಗಿ ಮಾಡಿಲ್ಲ ಅಥವಾ ಎಲ್ಲಾ ಫೀಟಲ್ ಪಾರ್ಟ್ಸ್ ನೋಡಿಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಆಕ್ಚುಲಿ ಇದು ಅವ್ರು ಕೇಳಿದ್ದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ತುಂಬಾ ಜನಕ್ಕೆ ಬೇರೆ ಸ್ಕ್ಯಾನ್ ಸೆಂಟರ್ಸ್ ಅಲ್ಲಿ ಎಲ್ಲೋ ಮಾಡಿಸಿರ್ತಾರೆ, ಅವ್ರು 5 ಮಿನಿಟ್ಸ್ ಅಲ್ಲಿ ಮುಗಿಸಿದಾಗ ಇವ್ರು ಕರೆಕ್ಟ್ ಆಗಿ ಮಾಡಿದಾರೋ ಇಲ್ವೋ ಅಂತ ಡೌಟ್ ಇರುತ್ತೆ. ಹಾಗಾಗಿ ಫೇವರಬಲ್ ಫೀಟಲ್ ಪೊಸಿಷನ್ಸ್ ಇತ್ತು ಅಂತಂದ್ರೆ ಬೇಗನೆ ಮುಗಿದೋಗುತ್ತೆ. NT ಸ್ಕ್ಯಾನ್ ಆದ್ರೂ ಅಷ್ಟೇ, ಅನಾಮಲಿ ಸ್ಕ್ಯಾನ್ ಆದ್ರೂ ಅಷ್ಟೇ. ಸೊ ಈ ಕ್ಲಾರಿಟಿ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋ ಮಾಡಿದೀನಿ. ಶೇರ್ ಮಾಡಿ ಅಂಡ್ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.